ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ VRLvlogs.kannada. ನಾನು ಇವತ್ತು ನಮ್ಮ ಸ್ಟೈಲಲ್ಲಿ ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಲಿಕತ್ತೀನಿ. ಇದಕ್ಕೆ ನಾವು ಡೊಣ್ ಮೆಣಸಿನ್ಕಾಯಿ ಪಲ್ಯ ಅಂತೀವಿ. ಇದಕ್ಕೆ ಸಣ್ಣ ಸಣ್ಣದಾದ ಡೊಣ್ ಮೆಣಸಿನ್ಕಾಯಿ ಸಪ್ರೇಟಾಗಿ ಸಿಗ್ತಾವೆ. ನಾರ್ಮಲಿ ಇಲ್ಲಿ ಸಿಗೋದು ಡೌಟ್ ಬೆಂಗಳೂರಲ್ಲಿ. ಬೇರೆ ನಮ್ಮ ಊರ ಕಡೆ ಅಂದ್ರೆ ಸಣ್ಣ ಸಣ್ಣದು ಡೊಣ್ ಮೆಣಸಿನ್ಕಾಯಿ ಸಿಗ್ತಾವೆ. ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಮಾಡ್ಕೊಂಡು ತಿಂದು ನೋಡ್ರಿ ಒಂದ್ಸತಿ. ಸೂಪರ್ ಕಾಂಬಿನೇಷನ್ ಆಗಿರ್ತದೆ. ಮತ್ತೊಂದು ಸತಿ ಬೇಕಂತ ಕೇಳಿ ಇಸ್ಕೊಂಡು ಮಾಡ್ಕೋತೀರಿ ನೀವು, ಅಷ್ಟು ಚಂದ ಇರ್ತದೆ ಈ ಪಲ್ಯ. ಬರ್ರಿ ಹಾಗಾದ್ರೆ ನೋಡೋಣ ಅಂತ ಈ ಪಲ್ಯ ಹೆಂಗೆ ಮಾಡೋದು ಅಂತ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ಡೊಣ್ ಮೆಣಸಿನ್ಕಾಯಿ ಒಳಗಿಂದೆಲ್ಲ ಬೀಜ ತೆಗೆದು ಒಂದು ಸ್ವಲ್ಪ ಹಂಚಿನಾಗ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ. ಮೆಣಸಿನ್ಕಾಯಿ ಹುರಿಯೋವರೆಗೂ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ಜೀರಿಗೆ ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ರುಬ್ಕೋರಿ ಚೆನ್ನಾಗಿ. ಅದಿಷ್ಟು ರುಬ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದ್ರೊಳಗೆ ತುಂಬ ಖಾರದ ಪುಡಿ, 2 ಸ್ಪೂನ್ ಶೇಂಗಾ ಪುಡಿ, ಆಮೇಲೆ ರುಬ್ಕೊಂಡಿರೋ ಮಸಾಲೆ, ಅರಿಶಿನ, ಉಪ್ಪು, ಕೆಂಪು ಖಾರ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನೇ ಹುರ್ಕೊಂಡಿರೋ ಡೊಣ್ ಮೆಣಸಿನ್ಕಾಯಿ ಒಳಗಡೆ ಸ್ಟಫ್ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿರಂಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವುದೇ ಪಲ್ಯ ಮಾಡಿದ್ರು ಗುರೆಳ್ ಪುಡಿ ಮತ್ತು ಶೇಂಗಾ ಪುಡಿ ಕಂಪಲ್ಸರಿ ಅದರೊಳಗೆ ಇರಲೇಬೇಕು. ಇಲ್ಲಾಂದ್ರೆ ನಮಗೆ ಪಲ್ಯ ತಿನ್ನಂಗೆ ಆಗಂಗಿಲ್ಲ ಗುರೆಳ್ ಪುಡಿ ಶೇಂಗಾ ಪುಡಿ ಇರಲಿಲ್ಲ ಅಂದ್ರೆ. ಇದಕ್ಕೆ ಸ್ಟಫಿಂಗ್ ಎಲ್ಲ ಆದಮೇಲೆ ಒಗ್ಗರಣೆ ಕೊಡಬೇಕು. ಅದು ಏನಂದ್ರೆ ಒಂದು ಪ್ಯಾನ್ ಒಳಗೆ 2 ಟೇಬಲ್ ಸ್ಪೂನ್ ಆಯಿಲು, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಆಮೇಲೆ ಸ್ಟಫ್ ಮಾಡಿರೋ ಡೊಣ್ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಕರೆಕ್ಟಾಗಿ ಒಂದು ಸತಿ ಫ್ರೈ ಮಾಡ್ಕೊರಿ. ಸ್ಟಫಿಂಗ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಗಿಟ್ಟು ಇನ್ನೊಂದು ಕಡೆ ಒಗ್ಗರಣೆ ಹಾಕೋರಿ. ಒಂದು ಪ್ಯಾನ್ ಒಳಗೆ 2 ಟೇಬಲ್ ಸ್ಪೂನ್ ಆಯಿಲು, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಆಮೇಲೆ ಸ್ಟಫ್ ಮಾಡಿರೋ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊರಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 to 8 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಅದು ಬೇಯಕ್ಕೆ ಬಿಡ್ರಿ. 5 to 8 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿರಿ. ಅದು ಒಗ್ಗರಣೆ ಕೊಟ್ಟಿರೋ ಎಣ್ಣೆ ಒಳಗಡೆ ನೀಟಾಗಿ ಬೇಯ್ಕೊಂಡಿರುತ್ತೆ ಕ್ಯಾಪ್ಸಿಕಮ್ಮು. ಇದಿಷ್ಟು ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊರಿ. ನಿಮ್ಗೆ ಹೆಂಗೆ ಬೇಕು, ತುಂಬ ಗಟ್ಟಿನೂ ಮಾಡಬೇಡಿ, ಆಮೇಲೆ ತುಂಬ ತೆಳುನೂ ಮಾಡ್ಕೊಬೇಡ್ರಿ. ಇದು ಮೀಡಿಯಮ್ ಗ್ರೇವಿ ಥರ ಇರಬೇಕು. ನೀರು ಹಾಕಿ ಒಂದು 5 ನಿಮಿಷ ಬಿಡಿರಿ, ಚಲೋವಾಗಿ ಕುದೀರಿ. ಇದು ಆಲ್ರೆಡಿ ಎಣ್ಣೆ ಒಳಗೇ ಸ್ವಲ್ಪ ಸಾಫ್ಟ್ ಆಗಿರ್ತದೆ. ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ಆಗಿಬಿಡ್ತದೆ. ಅದು ಆದಮೇಲೆ ನೀವು ಸ್ಟಫಿಂಗ್ ಏನಾದರೂ ಉಳಿದಿದ್ರೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊರಿ. ಅದಾದಮೇಲೆ ರುಚಿಗಂತ ಸ್ವಲ್ಪ ಬೆಲ್ಲ ಹಾಕೋರಿ. ಇಷ್ಟ ಆದರೆ ಆಯಿತು, ನಿಮ್ಮ ಡೊಣ್ ಮೆಣಸಿನ್ಕಾಯಿ ಪಲ್ಯ ಇನ್ನು ಉತ್ತರ ಕರ್ನಾಟಕ ಸ್ಟೈಲ್ ರೆಡಿ ಟು ಸರ್ವ್. ಹಿಂಗೆ ಒಂದು ಸತಿ ಪಲ್ಯ ಟ್ರೈ ಮಾಡಿ ಹೆಂಗೆ ಬಂತು ಪಲ್ಯ ಅಂತ ಕಮೆಂಟ್ ಸೆಕ್ಷನ್ದಾಗ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಆಲ್.